ಏಯ್ ನೋಡು, ನನ್ಗೆ ನನ್ನ ಯಜಮಾನ್ರ ಹೆಲ್ತ್ ಮುಖ್ಯ. ನಾನು ಆ ಕೆಮಿಕಲ್ ಇರೋ ಶಾಂಪು ಹಾಕಕ್ ಬಿಡಲ್ಲ. ಏಯ್ ನಂಗ್ ರಾಘವೇಂದ್ರ ಅವ್ರ ಕಣ್ ಮುಖ್ಯ. ನಾನ್ ಆ ಸಿಗೆಕಾಯಿ ಉಪಯೋಗ್ಸಕ್ ಬಿಡಲ್ಲ. ರೀ ಇದೇನ್ರಿ ಈ ರೀತಿ ಕಿತ್ತಾಡ್ತಿದ್ದಾರೆ? ಪಾಪ ಕಣ್ರೆ ನಮ್ ರಾಘು. ಪಾಪ ಅನ್ಬಿಟ್ರೆ ಹೇಗೆ? ಇವತ್ತು ಆ ಸಿಚುವೇಶನ್ ಬಂದಿರೋದೇ ಅವನಿಂದ. ಯಾಕೆ ನಾನು ಅನುಭವಿಸ್ಲಿಲ್ವಾ? ಅವನು ಅನುಭವಿಸ್ಲಿ ಬಿಡು. ಆಹಾ, ನೀವು ಸರಿಯಾಗಿದ್ದೀರಾ ಕಣ್ರಿ. ಬೇಕು ಅಂತಾನೆ ಈ ರೀತಿ ಟಾಸ್ಕ್ ಕೊಟ್ಟಿದ್ದೀರಲ್ವಾ? ಅದು ಮಾತ್ರ ಕಾರಣ ಅಲ್ಲ, ಅವನಿಗೂ ಗೊತ್ತಾಗ್ಲಿ ಇಬ್ಬರ ಮಧ್ಯೆ ಒದ್ದಾಡೋದು ಎಷ್ಟು ಕಷ್ಟ ಅನ್ನೋದು. ಯಜಮಾನ ಯಜಮಾನ. ಬಾವಾ, ಇವ್ರಿಬ್ರು ನಾವು ನೋಡಿದ್ರೆ ರಾಘು ಕೈ ಮುರಿದು ಮೂಲೆ ಕೂರ್ಸ್ಬಿಟ್ಟಾರು. ನೋಡಿದ್ರು ತಪ್ಪಿಲ್ಲ ನೀನು ಮಾಡಿರೋ ಕೆಲ್ಸಕ್ಕೆ. ಏನಂದ್ರಿ ಬಾವಾ? ಅವನ ಮೇಲೆ ಪ್ರೀತಿ ಇದೆ, ಹಾಗೆಲ್ಲ ಮಾಡಲ್ಲ ಅವರು. ಅಯ್ಯಪ್ಪ, ಪ್ಲೀಸ್ ದಯವಿಟ್ಟು ಯಾರಾದ್ರೂ ಒಬ್ರು ನನ್ನ ತಲೆಗೆ ಎಣ್ಣೆ ಹಚ್ಚಿ. ನಾನೇ ಫಸ್ಟ್ ಹಚ್ತೀನಿ. ಆಯ್ತು ಹಚ್ಚು, ಆದ್ರೆ ನಿನ್ ಸೈಡ್ ಏನಿದೆ ಅಷ್ಟು ಮಾತ್ರ ಹಚ್ಚು. ಏನು ಲಲಿತಾ, ಇಬ್ರು ಜುಟ್ಟಿಟ್ಕೊಂಡು ಜಾಲಾಡ್ತಾರೆ ಅನ್ಕೊಂಡ್ರೆ ಎಲ್ಲಿ ನೋವಾಗುತ್ತೋ ಅನ್ನೋ ರೀತಿ ಮಸ್ತ್ ಮಸ್ತ್ ಮಸಾಜ್ ಮಾಡ್ತಾ ಇದಾರಲ್ಲ. ಅವರಿಬ್ಬರಿಗೆ ಅವನ ಮೇಲೆ ಪ್ರೀತಿ ಇದೆ, ಅದಕ್ಕೆ ಆತರ ಮಾಡ್ತಾ ಇದ್ದಾರೆ. ಮತ್ ನನ್ಗೆ ಯಾಕೆ ಹಾಗೆ ಮಾಡಿದ್ರು? ನಿನ್ ಮೇಲೆ ಕೋಪ ಇದೆ, ಅದಕ್ಕೆ ಹಂಗ್ ಮಾಡಿದ್ರು. Cheers. ವಾಟ್ ತುಳಸಿ, ಬೆಳಗ್ಗೆ ಡ್ರಿಂಕ್ಸ್ ಮಾಡ್ತಾ ಇದೀಯಾ? ಇವಾಗ ಕುಡಿಯೋಷ್ಟು ಬೇಜಾರಾಗಿರೋದಾದ್ರೂ ಏನು? ನಾಗಾರ್ಜುನ್, ನಿನಗ್ ಪಾಸಿಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಬರಲ್ವಾ? ಯಾವಾಗ್ಲೂ ನೆಗೆಟಿವ್ ಆಗೇ ಯೋಚನೆ ಮಾಡ್ತೀಯ. ಯಾಕೆ? ಬರೀ ಬೇಜಾರಾದ್ರೆ ಮಾತ್ರ ಕುಡಿಬೇಕಾ? ತಡ್ಕೊಳಕ್ ಆಗದೆ ಇರೋಷ್ಟು ಖುಷಿ ಆದ್ರೂ ಕುಡಿಬಹುದು. ಓ, ಇವಾಗ ಅಂತ ಸಂತೋಷ ತಮಗೇನಾಗಿದೆಯೋ? ಯಾಕೆ ನಾಗಾರ್ಜುನ್? ರಾಯ್ ಹೇಳಿದ ವಿಷಯ ನೀನ್ ಕೇಳಿಸ್ಕೊಂಡೆ ತಾನೆ? ಮಾಡಕ್ಕೆ ಇದಕ್ಕಿಂತ ಹ್ಯಾಪಿ ನ್ಯೂಸ್ ಬೇಕಾ? ನೀನು ಒಂದ್ ಪೆಗ್ ಹಾಕು, ಎಂಜಾಯ್ ಮಾಡು. ಒಬ್ರು ಮನೆ ಹಾಳು ಮಾಡಿ ಇನ್ನೊಬ್ರು ನೋವಲ್ಲಿ ಇರೋದನ್ನ ನೋಡಿ ಎಂಜಾಯ್ ಮಾಡುವಂತ ವಿಕೃತ ಮನಸ್ಥಿತಿ ನನಗಿಲ್ಲ. ಸಾಧ್ಯ ಆದ್ರೆ ಯಾರಿಗಾದ್ರೂ ಸಹಾಯ ಮಾಡ್ತೀನಿ, ಅವ್ರು ಖುಷಿಯಾಗಿರೋದನ್ನ ನೋಡಿ ಎಂಜಾಯ್ ಮಾಡ್ತೀನಿ. ಈ ರೀತಿ ನೋವಲ್ಲಿರೋದನ್ನ ನೋಡಿ ನಾನಂತೂ ಖಂಡಿತ ಎಂಜಾಯ್ ಮಾಡಲ್ಲ. ನಿನಗೆ ಇಷ್ಟ ಇದ್ರು ಇಷ್ಟ ಇಲ್ದೇ ಇದ್ರು ನಾನ್ ಅನ್ಕೊಂಡಿದ್ದೆ ಆಗ್ತಿದೆ. ನನಗೆ ನಾನ್ ಖುಷಿಯಾಗಿದ್ರೆ ಅಷ್ಟೇ ಸಾಕು. ನೋಡ್ ತುಳಸಿ, ಜೀವನದಲ್ಲಿ ನಾವು ಏನಾದ್ರೂ ಸಾಧನೆ ಅಂತ ಮಾಡಿದಾಗ ಎಂಜಾಯ್ ಮಾಡಬೇಕು. ಈ ರೀತಿ ಇನ್ನೊಬ್ರು ಮನೆ ಹಾಳು ಮಾಡಿ ಅಲ್ಲ. ಒಂದು ಹೆಣ್ಣು ಒಬ್ಬ ಗಂಡಿನ ಯಶಸ್ಸಿನ ಹಿಂದೆ ಇರಬೇಕೇ ಹೊರತು ಇನ್ನೊಂದು ಹೆಣ್ಣಿನ ಜೀವನ ಹಾಳಾಗೋದನ್ನ ನೋಡಿ ಸಂತೋಷ ಪಡಬಾರದು. ವಾವ್, ಎಂತ ಡೈಲಾಗ್ ಹೊಡೆದ್ಬಿಟ್ಟೆ ನಾಗಾರ್ಜುನ್. ನೀವು ಗಂಡಸ್ರಲ್ಲ ಹೀಗೆ ಅಲ್ವಾ? ಒಂದ್ ಹೆಂಗ್ಸೇನಾದ್ರೂ ಸಾಧಿಸ್ತಿದ್ದಾಳೆ ಅಂದ್ರೆ ಅದನ್ನ ತಡ್ಕೊಳ್ಳೋದಿಕ್ಕಾಗಲ್ಲ. ಕ್ರೆಡಿಟ್ ಎಲ್ಲ ನಿಮಗೇ ಬೇಕು. ನಾನು ಖುಷಿಯಾಗಿರೋದ್ ನೋಡಿ ನೀನ್ ಹೊಟ್ಟೇನಾದ್ರೂ ಬರ್ನಿಂಗ್ ಆಗ್ತಿದ್ರೆ ಹೇಳು, ಮಜ್ಜಿಗೆ ತರಿಸ್ಬಿಟ್ಟು ತಣ್ಣಂಗ್ ಮಾಡಿಸ್ತೇನೆ. ನನಗೆ ಯಾವ್ದಾದ್ರು ಎಕ್ಸ್ಪೆಕ್ಟೇಷನ್ ಇದ್ರೆ ಅಲ್ವಾ ಸಂತೋಷ ಪಡಕ್ಕೆ ಅಥವಾ ಉರ್ಕೊಳ್ಳೋಕೆ ಅವಕಾಶ ಇರೋದು. ತುಳಸಿ, ತಪ್ಪು ದಾರಿಯಲ್ಲಿ ಹೋಗ್ತಾ ಇರೋರಿಗೆ ಹೋಗ್ತಾ ಇರೋ ದಾರಿ ಸರಿ ಇಲ್ಲ ಅಂತ ಹೇಳ್ಬೋದು. ಇಲ್ಲ, ನಾನು ತಪ್ಪು ದಾರಿಯಲ್ಲೇ ಹೋಗ್ತೀನಿ ಅನ್ನೋರಿಗೆ ಯಾರು ಏನು ಮಾಡಕ್ಕಾಗಲ್ಲ. ಡ್ಯಾಡ್, ಈ ರೀತಿ ಕಿಂಡಲ್ ಮಾಡೋದ್ ಬಿಡು. ಡ್ರಿಂಕ್ಸ್ ಮಾಡ್ತೀಯಾ ಮಾಡು, ಇಲ್ವಾ ಸುಮ್ಮನೆ ಇದ್ಬಿಡು. ಬಿಡ್ರಪ್ಪ, ಬೇಡ, ನನಗ್ ಬೇಡ, ನೀವು ಎಂಜಾಯ್ ಮಾಡ್ರಪ್ಪ. ಪ್ರಣವ್, ಅವನಿಗೆ ಏನಕ್ಕೆ ಫೋರ್ಸ್ ಮಾಡ್ತೀಯ? ನಮ್ ಕನ್ಸ್ಗಳೆಲ್ಲ ನೆರವೇರೋ ಟೈಮ್ ಹತ್ರ ಬಂತು. ಜಾನ್ಸಿ ಮನೆಗ್ ಬರ್ತಾ ಇದ್ದಾಳೆ, ಅವಳನ್ನ ವೆಲ್ಕಮ್ ಮಾಡೋದಕ್ಕೆ ರೆಡಿ ಆಗ. ಮಾಮ್, ಐ ಆಮ್ ವೇಟಿಂಗ್. ಯಜಮಾನ್ರೆ, ನಾನ್ ಗೂಗಲ್ ಅಲ್ಲಿ ಚೆಕ್ ಮಾಡಿದೆ. ಸೀಗೆಕಾಯಿ ಪುಡಿಲಿ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೇದಂತೆ. ಹೌದು ಮೇಡಮ್, ನನಗೂ ಗೊತ್ತು. ರಾಘು ಅವರೇ, ನೀವಿನ್ನು ಯಾವ ಕಾಲದಲ್ಲಿದ್ದೀರಾ? ಸೀಗೆಕಾಯಿ ಜೊತೆ ಬೇರೆ ಬೇರೆ ಪದಾರ್ಥಗಳು ಹಾಕಿ ಮಾಡಿರೋ ಶಾಂಪೂ ಬಂದಿದೆ. ಆ ಶಾಂಪೂನ ಯೂಸ್ ಮಾಡ್ಬೇಕು. ಅಕಸ್ಮಾತ್ ಸೀಗೆಕಾಯಿ ಹಾಕಿದ್ರೆ ಕಣ್ಣೂರಿ ಬರಲ್ವಾ? ಅದಕ್ಕೆ ಶಾಂಪೂನೇ ಯೂಸ್ ಮಾಡ್ಬೇಕು. ನನ್ಗೆ ನನ್ ಗಂಡನ್ ಹೆಲ್ತೆ ಮುಖ್ಯ. ಆ ಕೆಮಿಕಲ್ ಇರೋ ಶಾಂಪೂನ ನಾನು ಯೂಸ್ ಮಾಡೋದಕ್ ಬಿಡಲ್ಲ.
ನನಗೂ ಅಷ್ಟೇ, ರಾಘವೇಂದ್ರ ಅವ್ರ ಕಣ್ಣೇ ಮುಖ್ಯ. ಅದಕ್ಕೆ ನಾನು ಶಾಂಪೂನೇ ಯೂಸ್ ಮಾಡೋದು. ಏಯ್ ನೋಡು, ನನ್ಗೆ ನನ್ನ ಯಜಮಾನ್ರ ಹೆಲ್ತ್ ಮುಖ್ಯ. ನಾನು ಆ ಕೆಮಿಕಲ್ ಇರೋ ಶಾಂಪೂ ಹಾಕಕ್ ಬಿಡಲ್ಲ. ಏಯ್ ನಂಗ್ ರಾಘವೇಂದ್ರ ಅವ್ರ ಕಣ್ ಮುಖ್ಯ. ನಾನು ಸೀಗೆಕಾಯಿ ಉಪಯೋಗಿಸಕ್ ಬಿಡಲ್ಲ. ರೀ ಇದೇನ್ರಿ ಈ ರೀತಿ ಕಿತ್ತಾಡ್ತಿದ್ದಾರೆ? ಪಾಪ ಕಣ್ರೆ ನಮ್ ರಾಘು. ಪಾಪ ಅನ್ಬಿಟ್ರೆ ಹೇಗೆ? ಇವತ್ತು ಆ ಸಿಚುವೇಶನ್ ಬಂದಿರೋದೇ ಅವನಿಂದ. ಯಾಕೆ ನಾನು ಅನುಭವಿಸ್ಲಿಲ್ವಾ? ಅವನು ಅನುಭವಿಸ್ಲಿ ಬಿಡು. ಆಹಾ, ನೀವು ಸರಿಯಾಗಿದ್ದೀರಾ ಕಣ್ರಿ. ಬೇಕು ಅಂತಾನೆ ಈ ರೀತಿ ಟಾಸ್ಕ್ ಕೊಟ್ಟಿದ್ದೀರಲ್ವಾ? ಅದು ಮಾತ್ರ ಕಾರಣ ಅಲ್ಲ, ಅವನಿಗೂ ಗೊತ್ತಾಗ್ಲಿ ಇಬ್ಬರ ಮಧ್ಯೆ ಒದ್ದಾಡೋದು ಎಷ್ಟು ಕಷ್ಟ ಅನ್ನೋದು. ಇಬ್ರು ಒಂದ್ ಸ್ವಲ್ಪ ಸುಮ್ಮನಿರ್ತೀರಾ? ನೋಡಿ ಮೇಡಮ್, ನೀವೇನ್ ಹಾಕಿ ನನಗೆ ಸ್ನಾನ ಮಾಡಿಸ್ಬೇಕು ಅನ್ಕೊಂಡಿದ್ರು ನೀವು ಅದನ್ನ ಯೂಸ್ ಮಾಡಿ. ನೀವು ಅಷ್ಟೇ, ನಿಮಗೆ ಏನ್ ಯೂಸ್ ಮಾಡ್ಬೇಕನ್ಸುತ್ತೋ ನೀವು ಯೂಸ್ ಮಾಡಿ. ಆಯ್ತು, ಫಸ್ಟ್ ನೀನೇ ಮಾಡ್ಸು. ನಿಮ್ಮಿಬ್ರದ್ದು ಆಯ್ತಾ? ಯಜಮಾನ್ರೆ, ಕೊನೆಲಿ ಬಿಸಿ ಬಿಸಿ ನೀರ್ ಹಾಕ್ಬೇಕಂತೆ. ರಾಘು ಅವ್ರೆ, ನೀರ್ ಸ್ವಲ್ಪನೇ ಇದೆ. ಫಸ್ಟ್ ನಾನ್ ನೀರ್ನ ಮೈ ತುಂಬಾ ಹಾಕ್ತೀನಿ. ನಾನ್ ಫಸ್ಟ್ ಕಣೆ. ನಾನ್ ಹಾಕೋದು. ನಾನ್ ಫಸ್ಟ್. ನೋ ವೇ, ಚಾನ್ಸೇ ಇಲ್ಲ. ನಾನೇ ಫಸ್ಟ್ ಹಾಕ್ಬೇಕು. ಯಾಕಂದ್ರೆ ಎಲ್ಲದರಲ್ಲೂ ನಾನೇ ಫಸ್ಟ್. ಯಾವ್ದೇ ಕಾರಣಕ್ಕೂ ನಾನು ಅವಕಾಶ ಕೊಡಲ್ಲ. ಇವ್ರು ನೋಡಿದ್ದು ಫಸ್ಟ್ ನನ್ನನ್ನೇ ಅಂದ್ಮೇಲೆ ಫಸ್ಟ್ ನಾನೇ. ಅದೇ ಮಾತನ್ನ ನಾನು ಹೇಳ್ತಿದ್ದೀನಿ. ರಾಘು ಮನ್ಸೊಳಗ್ ಬಂದಿದ್ದು ಹಾಗೆ ಮನೆ ಒಳಗ್ ಬಂದಿದ್ದು ನಾನು. ಸೊ ಹಂಗಾಗಿ ನೀನ್ ಕೈ ಬಿಟ್ರೆ ಒಳ್ಳೇದು. ನಾನ್ ಫಸ್ಟ್ ಕಣೆ. ನಾನು ಸುಮ್ಮನೆ ಅಯ್ಯೋ ರೀ, ಅಲ್ಲಿ ನೋಡ್ರಿ. ಏ ರಾಘು, ಮೈ ತುಂಬ ನೀರ್ ಹಾಕ್ಸ್ಕೊಳ್ಳೋ ಅಂತಂದ್ರೆ ಓಡ್ ಬಂದ್ಬಿಟ್ಟಿದ್ಯಾ? ಯಾರಿಗ್ ಬೇಕು ದೊಡ್ಡಪ್ಪ ಈ ಕಷ್ಟ? ಅಲ್ಲ, ಈ ಟಾಸ್ಕ್ ನ ಅದೇನ್ ಉದ್ದೇಶ ಇಟ್ಕೊಂಡು ಪ್ಲಾನ್ ಮಾಡಿದ್ರಿ ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ. ಇಬ್ಬರಿಂದ ಸೇವೆ ಮಾಡಿಸ್ಕೊಳ್ಳೋ ಭಾಗ್ಯ ಯಾರಿಗುಂಟು ಯಾರಿಗಿಲ್ಲ. ಎಂಜಾಯ್ ಮಾಡ್ಲಿ ಅಂತ. ತುಂಬಾ ಚೆನ್ನಾಗಿ ಹೇಳಿದ್ರಿ ದೊಡ್ಡಪ್ಪ. ಒಬ್ರ ಹತ್ರ ಸೇವೆ ಮಾಡಿಸ್ಕೊಳ್ಳೋದೇ ಕಷ್ಟ, ಅಂತದ್ರಲ್ಲಿ ಇಬ್ಬಿಬ್ರ ಹತ್ರ ಸೇವೆ ಮಾಡಿಸ್ಕೊಂತ ಹೇಳ್ತಿದ್ದೀರಾ. ಯಾಕೆ ನಾನ್ ಚೆನ್ನಾಗಿರೋದು ಇಷ್ಟ ಅಲ್ವಾ ದೊಡ್ಡಪ್ಪ? ಅದ್ ಹಂಗಲ್ವೋ. ಈಗ ಇಬ್ಬರಿದ್ರೆ ಒಬ್ಬರು ನೋಡ್ಕೊಳ್ಳಿಲ್ಲ ಅಂದ್ರೆ ಇನ್ನೊಬ್ರು ನೋಡ್ಕೋತಾರೆ. ಒಬ್ಬರೇ ಇದ್ರೆ ನಿನ್ನ ಹತ್ರ ಜಗಳ ಆಡ್ತಾರೆ. ಅದಕ್ಕೆ ಇಬ್ಬರಿದ್ರೆ ಅವರವರೇ ಕಿತ್ತಾಡ್ಕೋತಾರೆ. ಅದಕ್ಕೆ ಇಬ್ಬರನ್ನು ಮದುವೆ ಮಾಡ್ಕೊಂಡ್ಬಿಡು. ಸುಮ್ಮನೆ ರೀ ದೊಡ್ಡಪ್ಪ, ಒಂದ್ ಸ್ವಲ್ಪ ಹೊತ್ತೆ ಇವ್ರುಗಳ ಟಾರ್ಚರ್ ತಡೆಯಕ್ ಆಗ್ತಿಲ್ಲ. ಇವ್ರನ್ನೇನಾದ್ರು ಕಟ್ಕೊಂಡ್ಬಿಟ್ರೆ ನನ್ ಜೀವನ ಅದೋ ಗತಿ. ನೋಡಿ ನೋಡಿ ಹೆಂಗ್ ಕಿತ್ತಾಡ್ತಿದಾರ ನೋಡಿ ದೊಡ್ಡಪ್ಪ. ದೊಡ್ಡಪ್ಪ, ನಾನು ಚಿಕ್ಕೋನು, ನೀವು ತುಂಬಾ ದೊಡ್ಡವರು. ನೀವ್ಯಾಕೆ ಇನ್ನೊಂದ್ ಮದ್ವೆ ಬಗ್ಗೆ ಯೋಚನೆ ಮಾಡಬಾರ್ದು? ಬಿಡು ಬಿಡು ಬಿಡು. ಹಲೋ ಹಲೋ ಮೈ ಡಿಯರ್ ಲೇಡೀಸ್, ಯಾರಿಗೋಸ್ಕರ ಕಿತ್ತಾಡ್ತಾ ಇದ್ದೀರಾ? ರಾಘುಗೋಸ್ಕರ. ಅವನ್ ಆವಾಗ್ಲೇ ಹೋಗಾಯ್ತು. ಇಬ್ರು ಹೋಗಿ ಅವನಿಗೆ ಊಟದ ವ್ಯವಸ್ಥೆ ಮಾಡಿ. ಎಲ್ಲ ಇವಳಿಂದಾನೆ. ನನ್ ಗಂಡನ ಕರೆಕ್ಟ್ ಆಗಿ ಸ್ನಾನ ಮಾಡ್ಸಕ್ ಆಗ್ಲಿಲ್ಲ. ಅಟ್ಲೀಸ್ಟ್ ಊಟ ಆದ್ರೂ ಕರೆಕ್ಟ್ ಆಗಿ ಮಾಡಿಸ್ತೀನಿ. ಇಡ್ಕೊ ಚೊಂಬು. ನೀನೇನೆ ಅವ್ರಿಗೆ ಊಟ ಮಾಡ್ಸೋದು. ಅವ್ರಿಗೆ ಇಷ್ಟ ಆಗೋ ತರ ನಾನ್ ಊಟ ಮಾಡಿಸ್ತೀನಿ ನೋಡು. ರೀ, ಅಲ್ವೇ ನನ್ ಕೈಗೆ ಯಾಕೆ ಚೊಂಬ್ ಕೊಟ್ಟೋದು ಇವ್ರು? ಇಬ್ರನ್ನು ಕಟ್ಕೊಳ್ಳೋ ಯೋಚನೆ ಮಾಡಿದ್ರೆ ಇದೇ ರೀತಿ ಆಗುತ್ತೆ ಅಂತ ಅರ್ಥ ಮಾಡ್ಸೋಕೆ. ಲೈ ಇಟ್ಕೊಳೆ, ನಾನು ಶ್ರೀರಾಮಚಂದ್ರ ಇದ್ದಾಗೆ ಕಣೆ. ನಿನ್ನನ್ನು ಬಿಟ್ಟು ಬೇರೆ ಯಾರನ್ನು ಕಣ್ಣೆತ್ತಿ ಕೂಡ ನೋಡಲ್ಲ ಕಣೆ. ಹೌದಾ? ಇಟ್ಕೊಳ್ಳಿ. ಮಾಡಿದ್ರೆ ಏನ್ ಮಾಡ್ಬೇಕಂತ ನಂಗೆ ಚೆನ್ನಾಗ್ ಗೊತ್ತು. ಇದನ್ನ ಅಲ್ಲಿ ಇಟ್ಬಿಟ್ಟು ಬನ್ನಿ. ಅಲ್ಲ, ಇಲ್ಲೇ ಹೀಗೆ ಇನ್ನು ಊಟ ಮಾಡಿಸ್ಬೇಕಾದ್ರೆ ರಾಘು ಕತೆ ಏನಪ್ಪಾ?
ಗೋವಿಂದಾನ್ ಗೋವಿಂದ ಗೋವಿಂದ. ಅಂತೂ ಇಷ್ಟು ಟಾಸ್ಕ್ ಅಲ್ಲಿ ಈ ಟಾಸ್ಕ್ ಬಂದಾದ್ರೂ ಯಾವುದೇ ಪಕ್ಷಪಾತ ಇಲ್ಲದೆ ನ್ಯಾಯಯುತವಾಗಿ ನಡೆಯುತ್ತೆ ಅನ್ನಿಸ್ತಿದೆ ತರುಣ್. ಅದೇ ಹೇಳ್ತೆ ಸಂಗೀತ. ಇಷ್ಟು ದಿನ ಎಲ್ಲಾ ಟಾಸ್ಕ್ ಜಡ್ಜ್ಮೆಂಟ್ ಕೊಡೋ ಜಾಗದಲ್ಲಿ ದೊಡ್ಡಪ್ಪನೇ ಇದ್ರು. ಹಾಗಾಗಿ ಅದಕ್ಕೆ ಎಷ್ಟೇ ಚೆನ್ನಾಗಿ ಟಾಸ್ಕ್ ಕಂಪ್ಲೀಟ್ ಮಾಡಿ ಗೆದ್ದಿದ್ರು ಕೂಡ ಅವ್ರನ್ನ ಸೋಲಿಸ್ಬೇಕು, ಅನಿತಾನ ಗೆಲ್ಲಿಸ್ಬೇಕು ಅಂತ ಇವ್ರೆಲ್ರು ಸುಳ್ಳು ಹೇಳಿ ಮೋಸ ಮಾಡಿ ಅತ್ತಿಗೆನ ಸೋಲಿಸ್ತಾ ಇದ್ರು. ಆದ್ರೆ ಈಗ ಜಡ್ಜ್ಮೆಂಟ್ ಕೊಡೋ ಜಾಗದಲ್ಲಿ ಅಣ್ಣ ಇದ್ದಾನೆ ಅಂದ್ಮೇಲೆ ಅತ್ತಿಗೆನ ಗೆಲ್ಲಿಸ್ತಾನೆ. ನಿಮ್ ಅಣ್ಣ ನಿಮ್ ಮನೆಯವ್ರನ್ನ ಬಿಟ್ಕೊಡ್ತಾರೆ ಅಂತ ನಿಮ್ಗೆ ಅನಿಸ್ತಾ ಇದೆ ಸಂಗೀತ? ಮನೆಯವ್ರ ಪರವಾಗಿ ಮಾತಾಡ್ತಾನೆ ಅನ್ನೋದಕ್ಕಿಂತ ಸರಿ ತಪ್ಪು ನ್ಯಾಯ ನೀತಿ ಪರವಾಗಿ ಮಾತಾಡ್ತಾನೆ ಅಂತ ಅನ್ಕೊಂಡಿದೀನಿ. ಅಷ್ಟೇ ಅಲ್ಲ, ಇಷ್ಟು ದಿನ ನಡೆದಿದ್ದ ಟಾಸ್ಕ್ ಅಲ್ಲಿ ಅನಿತಾನೆ ಗೆದ್ದಿರ್ಬಹುದು, ಆದ್ರೆ ಇವತ್ತೇ ಇಂಪಾರ್ಟೆಂಟ್ ಟಾಸ್ಕ್. ಯಾಕೆಂದ್ರೆ ಅಣ್ಣನ್ ಮನ್ಸಲ್ಲಿ ಯಾರಿದ್ದಾರೆ ಅಂತ ಗೊತ್ತಾಗತ್ತೆ. ಈ ಟಾಸ್ಕ್ ಅಲ್ಲಿ ಖಂಡಿತ ಅತ್ತಿಗೆನೆ ಗೆಲ್ಲೋದು. ಅದು ನಿನ್ ಭ್ರಮೆ ಸಂಗೀತ. ನಿಮ್ ಅಣ್ಣ ಖಂಡಿತ ಅನಿತಾನೆ ಗೆಲ್ಸೋದು. ಏನ್ ಹೇಳ್ತಿದ್ಯಾ ತರುಣ್? ಅಣ್ಣನ್ ಮನಸ್ಸು ತುಂಬಾ ಜಾನ್ಸಿ ಅತ್ತಿಗೆನೆ ಇರೋದು, ಅವನಿಗೆ ಅವ್ರ ಮೇಲೆ ಪ್ರೀತಿ ಇದೆ. ಇರ್ಬೋದು ಸಂಗೀತ, ಆದ್ರೆ ಅವನ್ಗೆ ಅವ್ರಿಬ್ರು ಜೊತೆಲಿ ಬಾಳ್ತೀವನ್ನ ನಂಬಿಕೆ ಇಲ್ಲ. ಅವ್ನು ಆಲ್ರೆಡಿ ಆ ಹೋಪ್ ನ ಕಳ್ಕೊಂಡಿದ್ದಾನೆ. ಅಷ್ಟಕ್ಕೂ ಈ ಟಾಸ್ಕ್ ಮುಗಿಯೋಕು ಮುಂಚೆನೆ ಅಣ್ಣ ಯಾಕೆ ಹೋಪ್ ಕಳ್ಕೋಬೇಕು? ಅದಾ, ನಿಮ್ ಅಣ್ಣಂಗೆ ಒಬ್ಬ ಜ್ಯೋತಿಷಿ ನೀವಿಬ್ರು ದೂರ ಆಗ್ತೀರಾ, ನೀವಿಬ್ರಿಗೂ ಡಿವೋರ್ಸ್ ಆಗುತ್ತೆ, ನೀವಿಬ್ರು ಯಾವ್ದೇ ಕಾರಣಕ್ಕೂ ಜೊತೆಲಿ ಬದುಕಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಆ ಜ್ಯೋತಿಷಿ ಹೇಳಿದಾಗಿಂದ ತಾನ್ ಝಾನ್ಸಿಯಿಂದ ದೂರ ಆಗ್ತೀನಿ ಅನ್ನೋದನ್ನ ಬಲವಾಗಿ ನಂಬಿದ್ದಾನೆ. ಹಾಗಾಗಿ ಝಾನ್ಸಿ ಗೆಲ್ತಾಳೆ ಅನ್ನೋ ಭರವಸೆ ಜೊತೆಗೆ ತಾನ್ ಗೆಲ್ಸೋ ಪ್ರಯತ್ನನೂ ಕೈ ಬಿಟ್ಟಿದ್ದಾನೆ ಸಂಗೀತ. ನನ್ನ ಪ್ರಕಾರ ಅವ್ನು ಇಲ್ಲೂ ಕೂಡ ಅನಿತಾನೆ ಗೆಲ್ಲಿಸ್ತಾನೆ. ನೋಡ್ತಾ ಇರು.